ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕೋರರು ಷಡ್ಯಂತ್ರವನ್ನು ಮಾಡಿದ್ರು. ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನು ಮಾಡಿದ್ರು. ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತು, ಅದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಷಡ್ಯಂತ್ರ ಆಗಿದೆ. ಯಾಕಂದರೆ ಧರ್ಮಸ್ಥಳಕ್ಕೆ ಕೋಟ್ಯಾಂತರ ಭಕ್ತರು ಪ್ರತಿ ವರ್ಷ ಸಾಗರೋಪಾದಿಯಾಗಿ ಹೋಗ್ತಾ ಇರ್ತಾರೆ. ಆ ಭಕ್ತರ ಮೇಲೆ ಧಕ್ಕೆ ಆಗಿದೆ ಅಂತ ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾಡ್ತಾ ಇರುವಂಥ ಆರೋಪ. ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಆಗಿದೆ. ಸರ್ಕಾರದ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಿಲ್ಲ. ಷಡ್ಯಂತ್ರದ ದುಷ್ಟ ಶಕ್ತಿಗಳ ಹೆಸರು ಕೂಡ ಬಹಿರಂಗಪಡಿಸಿಲ್ಲ. ಸರ್ಕಾರದ ವಿರುದ್ಧ ಈಗ BY ವಿಜೇಂದ್ರ ಕಿಡಿಕಾರಿ ಟ್ವೀಟ್ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರುವಂತಹ ಒಂದಿಷ್ಟು ಕಿಂಗ್ ಪಿನ್ಗಳು, ಅದರ ರೂವಾರಿಗಳು, ಅವ್ರನ್ನೆಲ್ಲ ವಿಚಾರಣೆ ಮಾಡುವಂತಹ ಕೆಲಸ ಒಂದು ಕಡೆ ನಡೀತಾ ಇದೆ. ಆದರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ. ಇದಕ್ಕೆ ಕಾಣದ ಕೈ ಯಾರದಕ್ಕೆ ಇದೆ, ಇದರ ಹಿಂದೆ ನಿಂತು ಕೆಲಸ ಮಾಡಿಸಿದ್ದು ಯಾರು? ಈಗ ಒಂದಿಷ್ಟು ಹೆಸರುಗಳು ಪದೇ ಪದೇ ಮೆಲುಕು ಹಾಕ್ಕೊಳ್ತಾ ಇದ್ದಾವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಥವಾ ಜಯನ್ ಇರ್ಬೋದು, ವಿಠಲ್ ಗೌಡ ಇರ್ಬೋದು, ಸುಜಾತಾ ಭಟ್ ಇರ್ಬೋದು, ಅಥವಾ ಬೇರೆ ಬೇರೆ ಒಂದಿಷ್ಟು ಹೆಸರುಗಳು, ಈಗ ಸಮೀರ್, ಈ ಥರ ಒಂದು ಯೂಟ್ಯೂಬರ್ಗಳ ಹೆಸರೆಲ್ಲ ಕೇಳಿ ಬರ್ತಾ ಇದೆ. ಆದರೆ ಇದಕ್ಕಿಂತನೂ ಬಲಾಢ್ಯ ಶಕ್ತಿ ಏನಾದರೂ ನಿಂತು ಕೆಲಸ ಮಾಡ್ತಾ ಇದೆಯಾ? ಅದನ್ನು ಯಾಕೆ ಸರ್ಕಾರ ಇನ್ನೂ ರಿವೀಲ್ ಮಾಡಿಲ್ಲ? ಮತ್ತು ಈ ಎಲ್ಲ ಬೆಳವಣಿಗೆಗಳು ನಡೆದ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ, ಮೂಳೆ, ತಲೆಬುರುಡೆ ಏನೂ ಕೂಡ ಸಿಕ್ಕಿಲ್ಲವಲ್ಲ. ಸರ್ಕಾರ ಕ್ಷಮೆ ಕೇಳಬೇಕು, ಸಿದ್ದರಾಮಯ್ಯವ್ರು ಕ್ಷಮೆ ಕೇಳಬೇಕಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.